ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇಲಾಂಗೇಟೆಡ್ ನೀಡಲ್ ಅನ್ನೋ ಮೂವಿನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ ಫಸ್ಟ್ ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡಿದವರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾರ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಸೊ ಹೈಪ್ ಕೂಡ ಮಾಡ್ಬಿಡಿ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹಾಫ್ ನ ಫೈನಲ್ ನೋಡಿರ್ತೀವಿ. ಆ ಕೊಲೆನ ನಮ್ ಹೀರೋಯಿನ್ ಅವ್ರ ತಾಯಿನೇ ಮಾಡಿರ್ಬೋದು ಅಂತ ಡೌಟ್ ಬಂತು. ಅದಕ್ಕೆ ಕೆಲವು ಕ್ಲೂಗಳು ಕೂಡ ಸಿಕ್ತು. ಹೀರೋಯಿನ್ ಅವ್ರ ತಂದೆಗೂ ಮತ್ತೆ ಆ ಹುಡುಗಿಗೂ ಅಫೇರ್ ಇತ್ತು. ಆ ವಿಷಯ ನಮ್ ಹೀರೋಯಿನ್ ಅವ್ರ ತಾಯಿಗೆ ಗೊತ್ತಾಗಿ ಅವಳನ್ನ ಹೋಗೋದತ್ರ ಬರೋ ಹತ್ರ ಎಲ್ಲ ಫಾಲೋ ಮಾಡಿ ಅವಳನ್ನ ಅಕ್ಯುಪಂಚರ್ ಮುಖಾಂತರನೇ ಸಾಯಿಸಿದ್ದಾರೆ ಅಂತ. ಇವಾಗ ಸಿಕ್ಕಿರೋ ಕ್ಲೂಸ್ ಬಗ್ಗೆ ಪೊಲೀಸರೆಲ್ಲ ಒಂದು ಮೀಟಿಂಗ್ ನ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಅವತ್ತು ನೈಟ್ ನಮ್ ಹೀರೋಯಿನ್ ಅವ್ರ ತಂದೆ ರೂಮ್ ಇಂದ ಹೊರಗಡೆ ಬಂದಾಗ 11 ಗಂಟೆ ಟೈಮು. ಅಲ್ಲಿಂದ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಹೋದಾಗ 11:30 ಆಗಿತ್ತು. ಆದ್ರೆ ನಮ್ ಹೀರೋಯಿನ್ ಅವ್ರ ತಂದೆ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಮನೇಲಿ ನಮ್ ಹೀರೋಯಿನ್ ಅವ್ರ ತಾಯಿ ಇರ್ಲಿಲ್ಲ. ಆ ಟೈಮ್ಗೆ ಅಂದ್ರೆ ಇವ್ರ ಮನೆಗೆ ರೀಚ್ ಆಗೋದಕ್ ಮುಂಚೆನ ಅವ್ರ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಮತ್ತೆ ಮಿಡ್ ನೈಟ್ ಅಲ್ಲಿ ಅಂದ್ರೆ ಅರ್ಲಿ ಮಾರ್ನಿಂಗ್ 3:57 ಗೆ ಅವ್ರ ಮನೆ ಒಳಗಡೆ ಬಂದಿದ್ದಾರೆ ಅಂತ. ಸೊ ಕೊಲೆ ನಡೆದಿರೋದು ಕೂಡ 11 ಗಂಟೆ ಮೇಲೇನೆ ತಾನೆ. ಸೊ ಇವರೇ ಮಾಡಿರೋದು ಅಂತ ಇನ್ನೊಂದು ಡೌಟ್ ಕೂಡ ಬಂತು. ಈಗ ಎಲ್ಲಾ ಆಪ್ಷನ್ಸ್ ಎಲ್ಲಾ ಕ್ಲೂಸ್ ಇವ್ರ ವಿರುದ್ಧವಾಗಿ ಇರೋದ್ರಿಂದ ಹೀರೋಯಿನ್ ಅವ್ರ ತಾಯಿನ ಅರೆಸ್ಟ್ ಮಾಡಕ್ಕೆ ಅಂತ ಮನೆಗೆ ಹೋಗ್ತಾರೆ. ಅಲ್ಲೋಗಿ ಅವ್ರು ಹೇಳ್ತಾರೆ, ಇಲ್ಲ ಒಂದೇ ಒಂದು ಸೆಕೆಂಡ್ ನಂಗೆ ಟೈಮ್ ಕೊಡ್ರಿ, ನನ್ ಮಗಳ ಹತ್ರ ಓದೋದಕ್ಕೆ ಅಂತ ಒಂದು ಬುಕ್ ನ ತಗೊಂಡಿದ್ದೆ, ಅದನ್ನ ಅವಳು ರೂಮ್ ಅಲ್ಲಿ ಇಟ್ಟು ಬಂದ್ಬಿಡ್ತೀನಿ ಅಂತ ಒಂದು ಬುಕ್ ನ ಕಬರ್ಡ್ ಇಂದ ಒಂದು ಬುಕ್ ನ ತಗೊಂಡೋಗಿ ನಮ್ ಹೀರೋಯಿನ್ ಅವರ ತಲ್ದಿಮ್ ಕೆಳಗಡೆ ಇಟ್ಬಿಟ್ಟು ಬರ್ತಾರೆ. ಈಗ ಇನ್ವೆಸ್ಟಿಗೇಷನ್ ರೂಮ್ ಅಲ್ಲಿ ಕೂರ್ಸಿದ್ದಾರೆ. ಅಲ್ಲಿ ಸತ್ತಿದಾಳಲ್ಲ ವಿಕ್ಟಿಮ್, ಆ ಹುಡುಗಿದು ಫೋಟೋನ ತೋರಿಸ್ಬಿಟ್ಟು ಈ ಹುಡುಗಿ ಯಾರಂತ ನಿಮ್ಗೆ ಗೊತ್ತಾ? ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇರ್ಬೇಕು. ಈ ಹುಡುಗಿಗೂ ಮತ್ತೆ ನಿಮ್ ಹಸ್ಬೆಂಡ್ಗೂ ಅಫೇರ್ ಇದೆ ಅಂತ ಗೊತ್ತಾಗಿ ನೀವೇ ಅವಳನ್ನ ಹೋಗೋ ಹತ್ರ ಬರೋ ಹತ್ರ ಎಲ್ಲ ಫಾಲೋ ಮಾಡ್ಕೊಂಡು ನೀವು ಅಕ್ಯುಪಂಚರ್ ಅಲ್ಲಿ ತುಂಬಾ ದೊಡ್ಡ ಡಾಕ್ಟರ್ ಆಗಿದ್ದವರು ಅಕ್ಯುಪಂಚರ್ ನೇ ಯೂಸ್ ಮಾಡಿ ಅವಳನ್ನ ಸಾಯಿಸ್ಬಿಟ್ಟಿದೀರಾ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ಖಂಡಿತ ನಾನು ಹುಡುಗಿ ಗೊತ್ತಿಲ್ಲ ಅಂತ ನಾನು ಸುಳ್ಳು ಹೇಳಲ್ವೇ, ಅವಳು ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅವಳಿಗೂ ನಮ್ಮ ಮನೆಯವ್ರಿಗೂ ಅಫೇರ್ ಇದೆ ಅಂತ ಕೂಡ ನನಗೆ ಗೊತ್ತು. ಆದ್ರೆ ಇದನ್ನೆಲ್ಲ ಇಟ್ಕೊಂಡು ನಾನೇ ಅವಳನ್ನ ಸಾಯಿಸ್ದೆ ಅಂತ ಹೆಂಗ್ ಹೇಳ್ತೀರಾ? ನನ್ಗೂ ಅವಳ ಸಾವುಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ, ನಾನು ಅವಳನ್ನ ಸಾಯಿಸಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಮನೆಯವ್ರಿಗೂ ಮತ್ತೆ ಅವಳಿಗೆ ಸಂಬಂಧ ಇದೆ, ಏನೋ ಒಂದು ಅಫೇರ್ ನಡೀತಾ ಇದೆ ಅನ್ನೋ ವಿಷಯ ನನಗೆ ಯಾರಿಂದ ಗೊತ್ತಾಯ್ತು ಅಂತ ನಿಮ್ಗೆ ಗೊತ್ತಾ? ಅದ್ ನನಗೆ ಗೊತ್ತಿಲ್ಲ. ಒಂದಿನ ನನಗೆ ಅನಾಮಸ್ ಕಾಲ್ ಒಂದು ಬಂತು, ಇದ್ರ ಅವ್ರಿಬ್ರ ಮಧ್ಯೆ ಅಫೇರ್ ಇದೆ ಅಂತ ಹೇಳಿದ್ರು. ನಾನು ಅವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತಾನೆ ನಾನು ಅವಳನ್ನ ಫಾಲೋ ಮಾಡ್ತಾ ಇದ್ದಿದ್ದು. ಹಂಗ್ ಸಿಕ್ಕಾಕೊಂಡ್ರೆ ಅವಳನ್ನ ಸಾಯಿಸ್ಬೇಕಂತ ಕೂಡ ನನ್ಗೆ ಮೈಂಡ್ ಅಲ್ಲಿ ಇತ್ತು. ಆದ್ರೆ ಅವಳನ್ನ ನನ್ಗೆ ಯಾವ ಲೆಕ್ಕಕ್ಕೂ ಇಲ್ಲ. ಅವಳನ್ನ ಸಾಯಿಸಿದ್ರೆ ಅದು ಅಸಹ್ಯ ನನಗೆ ಆಗುತ್ತೆ. ಅದಕ್ಕೆ ನಾನು ಅವಳನ್ನ ಕೊಲೆ ಮಾಡಿಲ್ಲ. ಸಾಲದಕ್ಕೆ ಅವತ್ತು ನೈಟ್ ಅವಳು ಕೊಲೆ ಆಗಿದ್ದ ದಿನ ರೈಟು ನಾನು ಇರ್ಲಿಲ್ಲ ಅಂತ ಹೇಳಿದ್ರಲ್ವಾ, ಖಂಡಿತ ನಾನು ನಮ್ಮ ಮನೇಲಿ ಇರ್ಲಿಲ್ಲ. ಯಾಕಂದ್ರೆ ನಾನು ನನ್ನ ಗಂಡ ನನ್ಗೆ ಇತರ ಮೋಸ ಮಾಡದ್ನಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಒಂದು ನದಿ ದಡದಲ್ಲಿ ಕೂತಿದ್ದೆ. ಇದೆಲ್ಲ ಒಂದ್ ಕಡೆ ಅಂದ್ರೆ ಇನ್ನೊಂದ್ ವಿಷಯ ನಿಮ್ಗೆ ಗೊತ್ತಾ? ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಅದು ಲಾಸ್ಟ್ ಅಂಡ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಯಾವಾಗ ಬೇಕಾಗಿದ್ರು ನಾನು ಸಾಯ್ಬೋದು. ಇದನ್ನ ಕ್ಯೂರೇ ಮಾಡಕ್ ಆಗಲ್ಲ ಅಂತ ಡಾಕ್ಟರ್ಸ್ ಕೂಡ ಕೈ ಎತ್ಬಿಟ್ರು. ನನ್ಗೆ ಈ ತರ ಒಂದು ಕಾಯಿಲೆ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ನನ್ ಗಂಡನೇ. ಅವನ್ ಬಗ್ಗೆ ನಾನು ಯೋಚನೆ ಮಾಡಿನೇ ಕಾಲಕ್ಕೂ ನಾನು ಅವನ ಬಗ್ಗೆ ಯೋಚನೆ ಮಾಡಿನೇ ಡಿಪ್ರೆಷನ್ಗೆ ಹೋಗಿ ನನ್ಗೆ ಈ ತರ ಒಂದು ರೋಗ ಕಾಯಿಲೆ ಬಂದ್ಬಿಡ್ತು. ನಾನೇ ಇವತ್ತೋ ನಾಳೆ ಸಾಯೋ ಸ್ಟೇಜ್ ಅಲ್ಲಿ ಇದೀನಿ. ಹಿಂಗಿರ್ಬೇಕಾದ್ರೆ ನಾನೇನಕ್ ಆ ಹುಡ್ಗಿನ ಸಾಯಿಸ್ಲಿ? ನೋ, ನೆವರ್. ನಾನ್ ಅವಳನ್ನ ಸಾಯಿಸಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅಮ್ಮನ ಈ ತರ ಪೊಲೀಸರು ಅರೆಸ್ಟ್ ಮಾಡಿದಾರೆ ಅಂತ ಗೊತ್ತಾದ್ರೆ ಫೀಲಿಂಗ್ ಇಲ್ದೇ ಇರುತ್ತಾ? ಅವಳ ಈ ತರ ಫೀಲಿಂಗ್ ಅಲ್ಲಿ ಕೂತಿರ್ಬೇಕಾದ್ರೆ ಹೀರೋ ಹೇಳ್ತಾರೆ, ಏನು ಬೇಜಾರ್ ಮಾಡ್ಕೊಂಬೇಡಮ್ಮ, ವಿಚಾರಣೆ ಮಾಡೋದಕ್ಕೋಸ್ಕರ ತಾನೇ ಕರ್ಕೊಂಡ್ ಹೋಗಿರೋದು, ಆದಷ್ಟು ಬೇಗ ಅಮ್ಮ ಬಂದ್ಬಿಡ್ತಾರೆ, ನೀನ್ ಲೈಟ್ ಆಗಿ ತಗೋ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ನಮ್ ಹೀರೋಯಿನ್ ಅವ್ರ ಅಪ್ಪ ನಮ್ ಹೀರೋಗೆ ಕಾಲ್ ಮಾಡಿ ಒಂದ್ ದೊಡ್ಡ ಗುಂಡೆತ್ತಿ ಆಗ್ತಾರ. ಏನೋ ನಮ್ಮ ಮನೆಗ್ ಬಂದು ವಿಚಾರಣೆ ಏನೋ ಹೆಸರು ನನ್ನ ಹೆಂಡತಿನ ಕರ್ಕೊಂಡ್ ಹೋಗಿದಾರಂತೆ, ಅವಳಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನಾನ್ ನಿಜ ಹೇಳ್ತೀನಿ, ಅವಳ ಸಾವಿಗೆ ಕಾರಣ ನಾನೇ ಅವಳನ್ನ ಸಾಯಿಸಿದ್ದು ಅಂತ ದೊಡ್ಡದಾಗ ಒಂದು ಟ್ವಿಸ್ಟ್ ನ ಕೊಟ್ರ. ಈ ಪೊಲೀಸರ್ಗೆ ಏನ್ ಅರ್ಥ ಆಗ್ತಲ್ಲ, ಏನ್ ಹೇಳ್ತಿದಾರೆ ಇವರು ಅಂತ. ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ಬೇರೆ ಹೇಳಿದ್ರ. ಸೊ ಈಗ ನಮ್ ಹೀರೋಯಿನ್ ಅವ್ರ ಅಪ್ಪನ ಇನ್ವೆಸ್ಟಿಗೇಟ್ ಮಾಡ್ತಾ ಇದಾರೆ. ಯೋ, ಕರೆಕ್ಟ್ ಆಗಿ ನಿಜ ಹೇಳಯ್ಯ, ಒಂದೊಂದ್ಸತಿ ಒಂದೊಂದ್ ಹೇಳ್ತೀಯಾ, ನೀನ್ ಹೆಂಗ್ ಕೊಲೆ ಮಾಡಿರೋದಕ್ಕೆ ಸಾಧ್ಯ? ಅವತ್ತು ಹೋಟೆಲ್ ಅಲ್ಲಿ ನಿನ್ಗೊಳಗೂ ಜಗಳ ಆದಾಗ ನೀನ್ ಅಲ್ಲಿಂದ ನಿಮ್ ಮನೆಗೆ ಹೊರಟೋದೆ. ಮತ್ತೆ ನೀನು ಹೊರಗಡೆ ಬಂದಿರೋದಕ್ಕೆ ಯಾವ CCTV ಫುಟೇಜು ಇಲ್ಲ, ಅಂದ್ರೆ ಯಾವ್ದೇ ಒಂದು ಪ್ರೂಫ್ ಇಲ್ಲ. ನಿನ್ ಮನೆಯಿಂದ ಹೊರಗಡೆನೆ ಹೋಗಿಲ್ಲ ಅಂದ್ರೆ ಅವಳು ಹೆಂಗ್ ಆ ಟೈಮಲ್ಲಿ ಸತ್ತಿರಕ್ಕೆ ಸಾಧ್ಯ ಅಂತ ಕೇಳಿದಾಗ, ಸರ್ ನಿಮಗ್ ಗೊತ್ತಿರೋದು ಫ್ರಂಟ್ ಕ್ಯಾಮೆರಾ ಮಾತ್ರನೇ. ನಮ್ ಮನೆ ಹಿಂದ್ಗಡೆ ಸೀಕ್ರೆಟ್ ಡೋರ್ ಒಂದಿದೆ, ಸಾಲದಕ್ಕೆ ಅಲ್ಲಿಂದ ಹೊರಗಡೆ ಹೋಗೋ ದಾರಿ ಒಂದಿದೆ, ಅಲ್ಲಿ CCTV ಕ್ಯಾಮೆರಾ ಯಾವ್ದು ಇಲ್ಲ. ನಾನು ಆ ದಾರಿಯಿಂದಾನೇ ಹೋಗಿ ಅವಳನ್ನ ಸಾಯಿಸಿದ್ದು. ಕಾರಣ ಯಾಕೆ ಅಂತ ನೀವು ಕೇಳ್ಬೋದು. ವೆರಿ ಸಿಂಪಲ್ ಸರ್, ನನ್ಗೂ ಅವಳಿಗೂ ಅಫೇರ್ ಇರೋ ವಿಷಯ ನಿಮ್ಗೆ ಇವಾಗಲೇ ಗೊತ್ತಿದೆ. ಇದೇ ವಿಷಯನ ಇಟ್ಕೊಂಡು ಅವಳು ನನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ಲು. ನಿನ್ ಹೆಂಡತಿಗೆ ಡಿವೋರ್ಸ್ ಮಾಡ್ಬಿಟ್ಟು ನನ್ನ ಮದ್ವೆ ಮಾಡ್ಕೊ ಅಂತ ಹೇಳಿದ್ಲು. ಇಲ್ಲ ಆಗಲ್ಲ ಅಂತ ಹೇಳಿದಕ್ಕೆ ನನ್ನೇ ಬ್ಲಾಕ್ ಮೇಲ್ ಮಾಡ್ತಾಳೆ. ನಮ್ಮಿಬ್ಬರ ಮಧ್ಯೆ ಇರೋ ವಿಷಯನ ನಾನು ಹೊರಗಡೆ ಎಲ್ಲ ಹೇಳ್ಬಿಡ್ತೀನಿ, ನಿನ್ ಮಾನ ಮರ್ಯಾದೆ ತೆಗಿತೀನಿ ಅಂತ. ಅದಕ್ಕೆ ನಾನು ಟೆನ್ಷನ್ ಆಗಿ ಅಕ್ಯುಪಂಚರ್ ಮುಖಾಂತರ ನಾನು ಅವಳನ್ನ ಸಾಯಿಸಿದೆ ಅಂತ. ಇದನ್ನೆಲ್ಲ ಹೊರಗಡೆ ಇರೋ ನಮ್ ಹೀರೋ ಕೇಳಿಸ್ಕೊಳ್ತಾ ಇದ್ದ ಅಲ್ವಾ, ಅಂದ್ರೆ ಮೈಕ್ ಮುಖಾಂತರ ಕೇಳಿಸ್ಕೊಂತಾ ಇದ್ದಲ್ವಾ. ಅವನಲ್ಲಿರೋ ಇನ್ವೆಸ್ಟಿಗೇಟ್ ಮಾಡ್ತಾರೋ ಲೇಡಿಗೆ ಹೇಳ್ತಾರೆ, ಎಷ್ಟು ಸತಿ ನೀಡಲ್ ಚುಚ್ಚಿದ್ರು ಕೇಳು ಅಂದಾಗ ಅವ್ರು ಕೂಡ ನನ್ಗೆ ಒಂದು ಸತಿ ಚುಚ್ಚಿದೆ ಅಂತ ಹೇಳ್ತಾನೆ. ಯೂಶ್ವಲ್ ಆಗಿ ಇವಾಗ ಇವರೇ ಕೊಲೆ ಮಾಡಿರೋರು ಅಂತ ಆಗಿದ್ದಿದ್ರೆ ನಿಜ ಹೇಳಿರ್ಬೇಕು, ನಾನು 2 ಸತಿ ಅಂತ. ಬಟ್ ಇವ್ರು ಕೊಲೆ ಮಾಡಿಲ್ಲ ಅಂತ ತಾನೇ ಅರ್ಥ, 1 ಟೈಮ್ ಚುಚ್ಚಿದೀನಿ ಅಂತ ತಾನೇ ಹೇಳ್ತಾ ಇರೋದು. ಇದರಿಂದಾನೇ ನಮ್ ಹೀರೋಗೆ ಡೌಟ್ ಬರುತ್ತೆ, ಅದು ಇವ್ನಲ್ಲ ಅಂತ. ಆದ್ರೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಯಾವ ನೀಡಲ್ ಇಂದ ನಾನು ಅವಳನ್ನ ಚುಚ್ಚಿ ಸಾಯಿಸಿದ್ನೋ ನೀಡಲ್
ಕೂಡ ನನ್ನ ರೂಮಲ್ಲೇ ಇಟ್ಟಿದ್ದೀನಿ ಅಂತ ಹೇಳಿ ಪೊಲೀಸ್ ಅವ್ರನ್ನ ಕರ್ಕೊಂಡೋಗಿ ನೀಡಲ್ ನ ಕೂಡ ತೋರಿಸ್ತಾನೆ. ಆ ನೀಡಲ್ ಎಲ್ಲ ಹುಡುಗಿದು ಬ್ಲಡ್ ಕೂಡ ಇರುತ್ತೆ. ನಿಜವಾಗ್ಲೂ ಆ ನೀಡಲ್ ನ ಯೂಸ್ ಮಾಡಿನೇ ಹುಡುಗಿನ ಸಾಯಿಸಿರೋದು. ಸೊ ಇವರೇ ಕೊಲೆಗಾರ ಅಂತ ಗೊತ್ತಾಗೋಯ್ತು. ಇನ್ನೇನು ಕೇಸ್ ನ ಕ್ಲೋಸ್ ಮಾಡ್ಬಿಡೋಣ, ಪ್ಯಾಕಪ್ ಮಾಡ್ಬಿಡೋಣ ಅಂತ ಕೇಳಿದಾಗ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಅವ್ರು ಟೀಮ್ ಮೆಂಬರ್ಸ್ ನ ಬೈತಾರೆ. ನಾವು ಕೇಳಿರೋ ಪ್ರತಿಯೊಂದು ಕ್ವಶನ್ ಗೆ ಕೂಡ ಅವ್ನು ಆನ್ಸರ್ ಮಾಡ್ದಲ್ವಾ, ಅದ್ರಲ್ಲಿ ಎಷ್ಟೊಂದು ಲೂಪ್ ಹೋಲ್ಸ್ ಇದೆ ಅಂತ ನಿನ್ಗೆ ಅರ್ಥ ಆಯ್ತಾ? ಎಷ್ಟು ಸತಿ ನೀಡಲಿಂದ ಚುಚ್ಚಿದೆ ಅಂತ ಕೇಳಿದ್ರೆ ಅವನು ಒಂದ್ ಸತಿ ಅಂತ ಹೇಳ್ದ. ಬಟ್ ಆ ಹುಡುಗಿ ಮೈ ಮೇಲೆ 2 ಸತಿ ನೀಡಲ್ ಚುಚ್ಚಿರೋ ಮಾರ್ಕ್ ಇದೆ. ಇದರಿಂದಾನೇ ಗೊತ್ತಾಗಲ್ವಾ? ಸರಿ ಆಯ್ತು, ಈ ಕ್ಲೂ ಬೇಡ, ಅವರೇ ಸಾಯಿಸ್ದಂಗೆ ಇರ್ಲಿ. ಅವರೇ ಸಾಯಿಸಿದಿದ್ರೆ ಯಾವನಾದ್ರೂ ಬುದ್ಧಿ ಇರೋನಾದ್ರೂ ಕೊಲೆಗೆ ತಪ್ಪಿಸ್ಕೊಳಕ್ಕೆ ನೋಡ್ತಾನೆ ಹೊರತು ಸಿಕ್ಕಾಕೊಳ್ಳೋದಕ್ಕೆ ನೋಡಲ್ಲ. ಆ ಹುಡುಗಿನ ಸಾಯಿಸಿದಾಗ ಅವನ ನೀಡಲ್ ನ ಯೂಸ್ ಮಾಡಿದ್ರೆ ಅದನ್ನ ಮರೆ ಮಾಡ್ಬೇಕು, ಎಲ್ಲಾದ್ರೂ ಬಿಸಾಕ್ ಬಿಡ್ಬೇಕು ಅಂತ ನೋಡ್ತಾನೆ ಹೊರತು ಬ್ಲಡ್ ಸಮೇತ ಎತ್ಕೊಂಡೋಗಿನ ಅವ್ನ ರೂಮಲ್ಲಿ ಇಟ್ಕೊಂತಾನೆ ಇಲ್ಲ. ಇಲ್ಲೇನೋ ಬೇರೆ ವಿಷಯ ನಡೀತಾ ಇದೆ. ಅವ್ರ ಹೆಂಡತಿನ ಕಾಪಾಡೋದಕ್ಕೋಸ್ಕರ ಮೋಸ್ಟ್ಲಿ ಅಪ್ಪ ಏನಾದ್ರು ಅಪ್ಪದೇನ ಅವ್ರ ಮೇಲೆ ಹಾಕೊಂತ ಇದಾರ, ಗೊತ್ತಾಗ್ತಾ ಇಲ್ವೇ ಅಂತ ನಮ್ ಹೀರೋಗ್ ಇನ್ನೂ ತಲೆ ಕೆಡ್ತಾ ಇದೆ. ಇದೇ ಟೈಮಲ್ಲಿ ಟಕ್ ಅಂತ ನಮ್ ಹೀರೋಯಿನ್ ಕಡೆಯಿಂದ ನಮ್ ಹೀರೋಗೆ ಕಾಲ್ ಬರುತ್ತೆ. ನಾನು ಸೂಪರ್ ಆಗಿರೋ ಒಂದು ಮ್ಯಾಟರ್ ನ ಹಿಡಿದಿದ್ದೀನಿ, ಒಂದು ಕ್ಲೂ ನ ಹಿಡಿದಿದ್ದೀನಿ, ಬೇಗ ಬಾ ಅಂತ ಕರೆದಾಗ ನಮ್ ಹೀರೋನು ಹೋಗಿ ನೋಡ್ತಾರೆ. ಏನಂತ ನೋಡಿದ್ರೆ ನಮ್ ಹೀರೋಯಿನ್ ಅವ್ರ ತಾಯಿ ನಮ್ ಹೀರೋಯಿನ್ ರೂಮ್ ಅಲ್ಲಿ ಒಂದು ಬುಕ್ ನ ಇಟ್ಬಿಟ್ಟು ಬಂದಿದ್ರಲ್ವಾ, ಅದರಲ್ಲಿ ಒಂದು ಫೋಟೋ ಇರುತ್ತೆ. ಆ ಫೋಟೋನಲ್ಲಿ ಒಂದು ಹುಡುಗಿ ಒಂದ್ ಮರದ ಹತ್ರ ನಿಂತಿದ್ದಾಳೆ. ಪ್ಲಸ್ ಆ ಫೋಟೋ ಹಿಂದ್ಗಡೆ ಯಾವ್ದಾದ್ರು ಒಂದು ಹುಡುಗಿ ನಿನ್ ಹತ್ರ ಬಂದ್ರೆ ನಾನು ಅವಳನ್ನ ಸಾಯಿಸ್ಬಿಡ್ತೀನಿ ಅಂತ ಬರ್ದಿರುತ್ತೆ. ಆ ಹುಡುಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆ ಫೋಟೋನಲ್ಲಿ ಇರೋ ಆ ಸ್ಪಾಟ್ ನ ನೋಡಿದ್ರೆ, ಆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ್ರೆ ಇದ್ರ ನಾನು ಬೇರೆ ಎಲ್ಲೋ ನೋಡಿದೀನಲ್ವಾ ಅಂತ ತಲೆ ಕೆಟ್ಕೊಂಡವಳು ಕಬ್ಬರ್ಡ್ ನೆಲ್ಲ ಹುಡುಕ್ತಾ ಇದ್ದಾಳೆ. ಇನ್ನೊಂದೇನಂದ್ರೆ ಆ ಫೋಟೋ ಸ್ವಲ್ಪ ಹಳೆ ಫೋಟೋ, ಎಷ್ಟೋ ವರ್ಷಗಳ ಹಿಂದೆ ಎತ್ತಿರೋ ಫೋಟೋ ತರ. ಕಬರ್ಡ್ ಎಲ್ಲ ಹುಡುಕಿ ಒಂದು ಫೋಟೋನ ತೆಗಿತಾಳೆ. ಆ ಫೋಟೋ ಕೂಡ ಸೇಮ್ ಇವಾಗ ಇವ್ರ ಕೈಲಿ ಇದೆ ಅಲ್ವಾ, ಒಂದು ಫೋಟೋ ಸಿಕ್ಕಿತ್ತಲ್ವಾ, ಆ ಸ್ಪಾಟ್ ಅಲ್ಲ ಮರದ ಹತ್ರ ಒಂದು ಹುಡುಗಿ ನಿಂತ್ಕೊಂಡಿರೋ ತರಾನೇ ಇನ್ನೊಂದು ಫೋಟೋನಲ್ಲಿ ನಮ್ ಹೀರೋಯಿನ್ ಅವ್ರ ತಂದೆ ಆ ಮರದ ಹತ್ರ ನಿಂತಿದ್ದಾರೆ. ಇದು ಬೇರೆ ಯಾವ್ದು ಅಲ್ಲ, ನಮ್ ಹೀರೋಯಿನ್ ಅವರ ತಂದೆ ಇದ್ರಲ್ಲ ಒಂದು ಗ್ರಾಮ, ಯಾವ್ದೊಂದು ವಿಲೇಜ್, ಆ ವಿಲೇಜ್ ಅಲ್ಲಿ ತೆಗ್ದಿರೋ ಫೋಟೋನೆ. ಸೊ ಈ ಫೋಟೋನ ನಮ್ ಹೀರೋಯಿನ್ ಅವ್ರ ತಾಯಿ ತಾನೇ ನಮ್ಮ ಹೀರೋಯಿನ್ ಅವ್ರ ಹತ್ರ ಇಟ್ಬಿಟ್ಟು ಹೋಗಿದ್ದು. ಅಂದ್ರೆ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನಮ್ ಹೀರೋಯಿನ್ ಅವ್ರ ತಾಯಿ ಕೈಲೇ ಕೊಡಕ್ ಆಗೋದು ಅಂತ. ಮತ್ತೆ ನಮ್ ಹೀರೋ ಹೋಗಿ ಇದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹೌದು ನಾನು ಹೀರೋಯಿನ್ ಅವ್ರ ತಂದೆನ ಮದ್ವೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅವರೊಂದು ವಿಲೇಜ್ ಅಲ್ಲಿ ಇದ್ದಿದ್ರು, ಅಲ್ಲಿ ಅವ್ರು ಇಷ್ಟ ಪಡ್ತಾ ಇದ್ದಿದ್ ಹುಡುಗಿನೇ ಅದು ಅಂತ ಹೇಳ್ತಾರೆ. ಅಂದ್ರೆ ಆ ವಿಲೇಜ್ ಇಂದ ಅವ್ರು ಸಿಟಿಗೆ ಬಂದ್ಮೇಲೆ ಆ ಹುಡುಗಿಗೆ ಮೋಸ ಮಾಡಿ ನನ್ನ ಮದ್ವೆ ಮಾಡ್ಕೊಂಡ್ರು ಅಂತ ತಾನೇ ಅರ್ಥದಲ್ಲಿ ತಾನೇ ಇವ್ರು ಹೇಳ್ತಾ ಇರೋದು. ಇನ್ನಷ್ಟು ಡೀಟೇಲ್ಡ್ ಆಗಿ ಆ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋ, ಎಷ್ಟೇ ಆದ್ರೂ ಹೀರೋಯಿನ್ ಇನ್ವೆಸ್ಟಿಗೇಷನ್ ಅಲ್ಲಿ ಇಲ್ಲ, ಬಟ್ ಅವ್ರ ತಂದೆಯವ್ರ ಊರಿಗೆ ಹೋಗ್ತಾ ಇರೋದ್ರಿಂದ ನಮ್ ಹೀರೋಯಿನ್ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ವಯಸ್ಸಾಗಿರೋರ ಹತ್ರ ಫೋಟೋನೆಲ್ಲ ತೋರಿಸ್ಬಿಟ್ಟು ಇವ್ರು ಯಾರು ಗೊತ್ತಾ, ಅವ್ರ ವಿಷಯದ ಏನಾದ್ರು ಗೊತ್ತಾ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರಿಬ್ರು ಲವ್ ಸ್ಟೋರಿ ಹೇಳ್ಬೇಕಂದ್ರೆ ಲೈಲಾ ಮಜ್ನುನೇ ಕಲ್ತ್ಕೊಬೇಕಪ್ಪ, ಆ ಲೆವೆಲ್ ಇರುತ್ತೆ ಅವ್ರ ಲೈಫ್ ಸ್ಟೋರಿ. ಆದ್ರೆ ಏನು ಪಾಪ ತುಂಬಾ ಬೇಜಾರಲ್ಲಿ ಹೋಗಿ ಮುಗಿದ್ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಆ ಹುಡುಗಿ ಅವರ ಅಪ್ಪ ಅಮ್ಮ ತೀರ್ಕೊಂಡಿದ್ರು. ಆ ಹುಡುಗಿ ಒಬ್ಬೊಂಟಿಯಾಗೆ ಇದ್ಲು. ಇನ್ನ ಅವ್ರ ಅಪ್ಪ ಕತೆಗ್ ಬಂದ್ರೆ ಅವರು ಅವ್ರ ಅಮ್ಮ ಇಬ್ರೆ. ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ತೀರ್ಕೊಂಡಿದ್ರು. ಒಬ್ಬಂಟಿ ಒಂದು ಮಹಿಳೆ ಒಂದು ಹುಡುಗನ ಹೆಂಗ್ ನೋಡ್ಕೊಳಕ್ ಸಾಧ್ಯ, ನನ್ ಕೈಲಿ ಆಗಲ್ಲ, ನನ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಕೇಳದೆ ಆ ಹುಡುಗನ ಈ ಗ್ರಾಮದಲ್ಲೇ ಬಿಟ್ಟು ಅವ್ರ ತಾಯಿ ಕೂಡ ಸಿಟಿ ಕಡೆ ಹೊಟ್ಟೋದ್ರು. ಇನ್ನಿಬ್ರು ಅನಾಥ ಮಕ್ಕಳು, ನನಗ್ ನೀನು ನಿನಗ್ ನಾನು ಅನ್ನೋ ತರ ಚಿಕ್ಕ ವಯಸ್ಸಿಂದಾನೆ ಅವ್ರ ಲವ್ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ ಅವ್ರೊಂದ್ ವಯಸ್ಸಿಗೆ ಕೂಡ ಬಂದ್ರು. ಆದ್ರೆ ಚಿಕ್ಕ ವಯಸ್ಸಿಂದ ಕೂಡ ಹುಡುಗಿಗೆ ಏನೋ ಒಂದು ಕಾಯಿಲೆ ಇತ್ತು. ಸಣ್ಣ ಪುಟ್ಟ ವಿಷಯಕ್ಕೆ ಏನೇ ಒಂದು ಭಯ ಪಡೋದು ಅಥವಾ ಏನೋ ಒಂದು ವಿಷಯ ಆದ್ರೂನು ಅವಳಿಗೆ ಕೈ ಕಾಲೆಲ್ಲ ಶಿವರಿಂಗ್ ಆಗ್ಬಿಡ್ತಾ ಇತ್ತು. ಎಷ್ಟೋ ಹತ್ರ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ದ, ಬಟ್ ಅವಳಿಗೆ ವಾಸಿ ಆಗಿಲ್ಲ. ಅವಾಗ ಅವನೇ ಒಂದು ನಿರ್ಧಾರಕ್ಕೆ ಬಂದ, ನಾನೇ ಸಿಟಿಗೆ ಹೋಗಿ ನಾನೇ ಒಂದು ಡಾಕ್ಟರ್ ಆಗ್ತೀನಿ, ನಿನ್ ಕಾಯಿಲೆನ ನಾನೇ ಕ್ಯೂರ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಈ ಊರಲ್ಲಿ ಬಿಟ್ಬಿಟ್ಟು ಅವನೇ ಹೋದ. ಆತರ ಸಿಟಿಗೆ ಹೋದವನು ಯಾವಾಗೂ ಲೆಟರ್ಸ್ ನ ಹಾಕ್ತಾ ಇದ್ದ. ಕಂಟಿನ್ಯೂಸ್ ಲೆಟರ್ಸ್ ಬರ್ತಾ ಇತ್ತು. ಆದ್ರೆ ಬರ್ತಾ ಲೆಟರ್ಸ್ ಬರೋದು ತುಂಬಾ ಕಡಿಮೆ ಆಗೋಯ್ತು. ಒಂದ್ ಸ್ಟೇಜ್ಗೆ ಲೆಟರೇ ಬರೋದ್ ನಿಂತೋಯ್ತು. ಇದ್ರೆಲ್ಲ ನೋಡಿ ಅವಳಿಗೆ ಟೆನ್ಷನ್ ಆಗ್ಬಿಟ್ಟು ಏನಾಯ್ತೋ ಏನೋ, ಅವ್ನ್ ಏನಾಗಿದ್ದಾನೋ ಅನ್ನೋ ಒಂದು ಭಯದಿಂದ ನಾನೇ ಸಿಟಿಗೆ ಹೋಗಿ ನೋಡ್ತೀನಿ ಅಂತ ಈ ಹುಡುಗಿ ಬಟ್ಟೆ ಬರೆಲ್ಲ ಎತ್ಕೊಂಡು ಊರಿಂದ ಹೊರಗಡೆ ಹೋದ್ಲು. ಅವಾಗ ಒಂದ್ ದಾರಿಯಲ್ಲಿ ಒಂದ್ ಅಂಕಲ್ ಬರ್ತಿದಾರೆ ನೋಡಿ, ಇವರೇ ಇವಾಗ ನಮ್ಮ ಹೀರೋಯಿನ್ಗೂ ಮತ್ತೆ ಹೀರೋಗೂ ಕಥೆನ ಹೇಳ್ತಾ ಇರೋದು. ಅದೇನಪ್ಪ ಲಾಸ್ಟ್ ನಾವು ಹುಡುಗಿನ ನೋಡಿದ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹಿಂದೆ ಮುಂದೆ ಯಾವಾಗ ಹುಡುಗಿ ಸಿಟಿಗೆ ಹೋಗಿಲ್ಲ ಅಂದ್ರೆ ಸಿಟಿಯಲ್ಲಿ ಎಲ್ಲಿದ್ದಿರ್ಬೋದು ಅನ್ನೋ ಒಂದು ವಿಷಯ ಇವ್ರಿಗೆ ಡೌಟ್ ಬರುತ್ತಲ್ವಾ. ಅದಕ್ಕೆ ಅಪ್ಪ ಹೇಳ್ತಾರೆ, ಇಲ್ಲ ಸಿಟಿಯಲ್ಲಿ ಆ ಹುಡುಗಿ ಅವ್ರ ಅಕ್ಕ ಒಬ್ರು ಕಸಿನ್ ಸಿಸ್ಟರ್ ಒಬ್ರು ಇದ್ರು, ಅವ್ರ ಮನೆಯಿಂದಾನೆ ಅವನ್ನ ಹುಡುಕ್ತೀನಿ ಅಂತ ಹೋದ್ರು. ಬಟ್ ಹೋಗಿದ್ ಜಾಗದಲ್ಲಿ ಅವನನ್ನ ಮೀಟ್ ಮಾಡಿದ್ರ ಇಲ್ವಾ ಅನ್ನೋ ವಿಷಯ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಇನ್ ನೆಕ್ಸ್ಟ್ ಅವ್ರ ಅಕ್ಕ ಒಬ್ರು ಸಿಟಿಯಲ್ಲಿ ಇದಾರೆ ಅಂತ ಗೊತ್ತಾಯ್ತಲ್ವಾ, ಅವ್ರನ್ನ ನೋಡಕ್ಕೆ ಅಂತ ನಮ್ ಹೀರೋಯಿನ್ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಅರ್ಧ ದಾರಿಗೆ ನಮ್ ಹೀರೋಯಿನ್ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಬೇಡ ನನ್ನ ಇಲ್ಲೇ ಸ್ಟಾಪ್ ಮಾಡ್ಬಿಡಿ, ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ, ನೀವೇ ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಿದ್ದಾಳೆ. ಏನಕ್ಕೋಸ್ಕರ ಇರ್ತಾರ ಸೆಂಟ್ರಲ್ ಡ್ರಾಪ್ ಔಟ್ ಆದ್ಲೋ ಗೊತ್ತಿಲ್ಲ. ಒಂದು ವೇಳೆ ಇದ್ರಲ್ಲಿ ಏನಾದ್ರೂ ಬೇರೆ ಟ್ವಿಸ್ಟ್ ಇದೆಯಾ ನೋಡೋಣ ಮುಂದಕ್ಕೆ. ಹಂಗೋ ಹಿಂಗೋ ನಮ್ ಹೀರೋ ಮತ್ತೆ ಅವರ ಟೀಮ್ ಮೇಟ್ ಒಬ್ರು ಅವ್ರ ಅಕ್ಕ ಮನೆಯನ್ನ ಹೋಗಿ ರೀಚ್ ಮಾಡಿದ್ರು. ಅಲ್ಲೋದ್ಮೇಲೆ ಇವ್ರಿಗೆ ಇನ್ನೂ ಒಂದು ದೊಡ್ಡ ಟ್ವಿಸ್ಟ್, ಅವಳು ಸತ್ತು 20 ವರ್ಷ ಆಗೋಯ್ತು ಅಂತ ಹೇಳ್ತಿದ್ದಾರೆ. ಏನ್ 20 ವರ್ಷನಾ? ಯಾಕಂದ್ರೆ ಆ ಫೋಟೋ ಹಿಂದ್ಗಡೆ ಹುಡುಗಿ ಬರ್ದಿದ್ಲಲ್ವಾ, ಯಾವ್ದೇ ಹುಡುಗಿ ನಿಮ್ಮ ಹಿಂದ್ಗಡೆ ನಿಮ್ ಜೊತೆಲಿ ಇದ್ದೀರಂತ ಗೊತ್ತಾದ್ರೆ ನಾನು ಅವಳನ್ನ ಸಾಯಿಸ್ಬಿಡ್ತೀನಿ ಅಂತ ತಾನೇ ಬರ್ದಿದ್ರು. ಅದನ್ನ ನೋಡಿದಾಗ ಮೋಸ್ಟ್ಲಿ ಇವಳೇ ಏನಾದ್ರೂ ಆ ವಿಕ್ಟಿಮ್ ನ ಸಾಯಿಸಿರ್ಬೋದೇನೋ ಅಂತ ಡೌಟ್ ಅಲ್ಲಿ ಬಂದಿದ್ದು. ನೋಡಿದ್ರೆ ನಮ್ ಹೀರೋಯಿನ್ ಅವರ ತಂದೆ ಎಕ್ಸ್ ಗರ್ಲ್ ಫ್ರೆಂಡ್ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಸರಿ, ಈಗ ಅವ್ರು ಸತ್ತದಾಗೆ ಇರ್ಲಿ, ಆದ್ರೆ ಅವ್ರು ಆವಾಗ ಊರ್ ಬಿಟ್ಟು ಸಿಟಿಗೆ ಬಂದಿದ್ರಲ್ವಾ, ಅಂದ್ರೆ ಹೀರೋಯಿನ್ ಅವ್ರ ತಂದೆನ ಮೀಟ್ ಮಾಡಕ್ ಅಂತ ತಾನೇ ಬಂದಿದ್ರು.
ಬಂದಿದ್ರು. ಆ ಟೈಮಲ್ಲಿ ಅವ್ರು ಮೀಟ್ ಮಾಡ್ಕೊಂಡ್ರ ಏನಾಯ್ತು ಅಂದಾಗ ಅವಳೇ ಸತ್ತೋದ್ಲು. ಈ ನಾ ವಿಷಯ ಕಟ್ಕೊಂಡು ಏನಪ್ಪಾ ಮಾಡ್ತೀರಾ, ಅವನನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆಯಿಂದ ಬಂದವಳಿಗೆ ಅವನೇ ಚೀಟ್ ಮಾಡ್ಬಿಟ್ಟ. ಒಂದು ಒಳ್ಳೆ ಚೆನ್ನಾಗಿ ಎಲ್ಲಾ ರೀತಿಯಲ್ಲೂ ವಸ್ತಿಯಾಗಿರೋ ಒಂದು ಫ್ಯಾಮಿಲಿ ಸಿಕ್ಕಿದ ತಕ್ಷಣ ಆ ಹುಡುಗಿನ ಮದ್ವೆ ಮಾಡ್ಕೊಂಡು ಇವಳಿಗೆ ಮೋಸ ಮಾಡ್ಬಿಟ್ಟ. ಇದಕ್ ಮೇಲೆ ನಾನೇನು ಮಾತಾಡಲ್ಲ ಅಂತ ಹೇಳಿ ಅವ್ರು ಸೈಲೆಂಟ್ ಆಗ್ಬಿಟ್ರು. ಇನ್ ಇವ್ರು ಬಂದಿದ್ ಕೆಲ್ಸ ಮುಗಿತಲ್ಲ ಅಂತ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಅಜ್ಜಿ ಬಾಯ್ ಬಡಿಕೆ ಅಜ್ಜಿ ಒಬ್ರು ಇರ್ತಾರೆ. ಅವ್ರು ಇನ್ನೊಂದು ವಿಷಯನ ಕೊಡ್ತಾರೆ, ಇನ್ನೊಂದು ಲೀಡ್ ನ ಎತ್ತಿ ಕೊಡ್ತಾರೆ. ಸುಮಾರು ವರ್ಷಗಳಿಂದ ಒಂದು ಹುಡುಗಿ ಜಾಗಕ್ಕೆ ಬಂದ್ಲಲ್ವಾ, ಆ ಹುಡುಗಿ ಸಾಮಾನ್ಯವಾಗಿ ಬಂದಿಲ್ಲಪ್ಪ, ಹುಡುಗಿ ಪ್ರೆಗ್ನೆಂಟ್ ಆಗಿ ಬಂದ್ಲು. ಅದಕ್ಕೆ ಕಾರಣ ಹೀರೋನ್ ಅವ್ರ ಅಪ್ಪನೇ ಅಂತ ಹೇಳಿ ಅವ್ರನ್ನ ಹುಡ್ಕೊಂಡಿದ್ ಜಾಗಕ್ಕೆ ಬಂದಿದ್ದು. ಆದ್ರೆ ಮೀಟ್ ಮಾಡಿದ್ರ ಏನು ಅಂತ ಗೊತ್ತಿಲ್ಲ. ಆ ಟೈಮ್ ಅಲ್ಲಿ ಇವ್ರ ಜೊತೆ ಇನ್ನೊಂದು ಫ್ಯಾಮಿಲಿ ಕೂಡ ಇದ್ರು ಈ ಮನೆಯಲ್ಲೇ, ಅಂದ್ರೆ ಪೇಯಿಂಗ್ ಗೆಸ್ಟ್ ತರ ಒಂದು ಗಂಡ ಹೆಂಡತಿ ಇದ್ರು. ಇನ್ ಮಿಕ್ಕಿದ ಇನ್ಫಾರ್ಮೇಶನ್ ಅವ್ರ ಹತ್ರ ನಿಮ್ಗೆ ಸಿಗ್ಬೋದು ಅಂತ ಹೇಳಿದಾಗ ನಮ್ ಹೀರೋಯಿನ್ ಅವ್ರ ಅಡ್ರೆಸ್ ನ ತಗೊಂಡು, ಈ ಅಜ್ಜಿ ಸುಮಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಇರೋದ್ರಿಂದ ಇವಾಗಿನವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರತ್ತೇನೋ, ಸೊ ಅಡ್ರೆಸ್ ನ ಕೂಡ ಕೊಡ್ತಾರೆ. ಅಲ್ಲಿಗೆ ನಮ್ ಹೀರೋ ಹೋಗಿ ಅವ್ರನ್ನ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ಆ ಕಷ್ಟನ್ ಯಾಕೆ ಸರ್ ಕೇಳ್ತೀರಾ, ಪಾಪ ಆ ಹುಡುಗಿ ಅವನನ್ನ ನಂಬ್ಕೊಂಡು ಸಿಟಿಗೆ ಬಂದ್ಲು, ಅವ್ನ್ ಸಿಗ್ತಾನೆ ಅಂತ. ಆದ್ರೆ ಅವ್ನ್ ಇವಳನ್ನ ಚೀಟ್ ಮಾಡ್ಬಿಟ್ಟು ಬೇರೆ ಯಾರೋ ಚೆನ್ನಾಗಿರೋ ಫ್ಯಾಮಿಲಿ ಸಿಕ್ತು ಅಂತ ಮದ್ವೆ ಮಾಡ್ಕೊಂಡು ಹೊರಟೋದ. ಆ ಟೈಮ್ಗೆ ಇವಳು ಪ್ರೆಗ್ನೆಂಟ್ ಆಗಿದ್ಲು. ಬೇಡಮ್ಮ, ನಿನ್ ಕೈಲಿ ಮಗುನ ಎತ್ತಿ ಬೆಳ್ಸಕ್ಕಾಗಲ್ಲ, ತುಂಬಾ ಕಷ್ಟ, ಅಬಾರ್ಷನ್ ಮಾಡಿಸ್ಬಿಡು ಅಂತ ಹೇಳಿದ್ವಿ. ಆದ್ರೆ ಅವಳು ಇಲ್ಲ, ಯಾವ್ದೇ ಕಾರಣಕ್ಕೂ ನಾನು ಅಬಾರ್ಷನ್ ಮಾಡಲ್ಲ, ನಾನು ಈ ಮಗುನ ಎತ್ತಿ ಬೆಳೆಸ್ತೀನಿ ಅಂತ ಹೇಳಿದ್ಲು. ತಂದೆ ಇಲ್ದೆ ಒಂದು ಮಗುನ ಸಾಕೋದು ಎಷ್ಟು ಕಷ್ಟ ಗೊತ್ತಾ, ತುಂಬಾ ಕಷ್ಟಪಟ್ಟು ಸಾಕದ್ಲು. ಪಾಪ ಒಂದಿನ ಫೈನಲ್ ಆಗಿ ಅವಳ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೇ ಹೋದ್ಲು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಮಗುನ ಆ ಹುಡುಗಿ ಅವ್ರ ಅಕ್ಕನೇ ದತ್ತೆತ್ಕೊಂಡು ಸಾಕ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಯಾವಾಗಿಂದ ಆ ಮಗುನ ಇವರು ದತ್ತೆತ್ಕೊಂಡು ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ವಿಷಯನೆಲ್ಲ ಇವರು ಪೊಲೀಸ್ ಅವ್ರ ಹತ್ರ ಹೇಳಲೇ ಇಲ್ಲ. ಜಸ್ಟ್ ಅವಳು ಇಲ್ಲಿ ಬಂದ್ಲು ಹುಡ್ಕುದ್ಲು ಅನ್ನೋ ಮಾತ್ರ ಹೇಳಿರ್ತಾರೆ ಅಷ್ಟೇ ತಾನೆ. ಇವಾಗೇನು ದತ್ತಿಗೆತ್ಕೊಂಡ್ರು ಅಂತಂದ್ರೆ ಆ ಮಗ ಈ ಲೇಡಿ ಜೊತೆ ತಾನೆ ಇರ್ಬೇಕು, ಹಗ್ಲಲ್ಲಿಲ್ಲ ಅಂದ್ರೆ ನೈಟ್ ಅವ್ನ ಮನೆಗ್ ಬಂದೇ ಬರ್ತಾನಲ್ವಾ ಅಂತ ನಮ್ ಹೀರೋ ಮತ್ತೆ ಅವ್ರ ಟೀಮ್ ಮೇಟ್ ಒಬ್ರು ಅಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಆ ದತ್ತೆತ್ಕೊಂಡ್ರೋ ಮಗಾನು ಬರ್ತಾನೆ, ಬೇರೆ ಯಾರು ಅಲ್ಲ. ಹಾಸ್ಪಿಟಲ್ ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲೇ ಚೀಫ್ ಡಾಕ್ಟರ್ ಅವನೇ ಅಲ್ಲಿಗೆ ಬರೋದು. ಈ ಟೆಸ್ಟ್ ನೋಡಿ ಇವರೇ ಶಾಕ್ ಆಗ್ಬಿಟ್ರು, ಏನೋ ಇದು ಅಂತ. ಇವಾಗ ಅವನ ಒಂದು ಬ್ಯಾಕ್ ಗ್ರೌಂಡ್ ನೆಲ್ಲ ಚೆಕ್ ಮಾಡಿದಾಗ ಆ ಲೇಡಿ ಈ ಹುಡುಗನ್ನ ದತ್ತಿಗೆತ್ಕೋಬೇಕಾದ್ರೆ ಇವ್ನಿಗೆ 9 ವಯಸ್ಸು ಇರೋದು. ಅದರಿಂದಾನೆ ದತ್ತಿಗೆತ್ಕೊಂಡಾಗಿಂದ ಹುಡುಗನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಯಾರ ಹತ್ರನು ಏನು ಹೇಳಿಲ್ಲ. ಇವ್ರ ಹತ್ರ ಇನ್ಫಾರ್ಮೇಶನ್ ಇವ್ರು ಹೋಗಿ ಇನ್ವೆಸ್ಟಿಗೇಟ್ ಮಾಡಿದ್ರಲ್ವ, ಅವಾಗ ಕೂಡ ಇವ್ರ ಹತ್ರ ಇವ್ರು ಏನು ಹೇಳಿರೋದಿಲ್ಲ ಲೇಡಿ. ಇದೆಲ್ಲದಕ್ಕಿಂತ ಮೇಲೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಆ ಹುಡುಗಿ ಸಾಯೋದಕ್ಕೂ ಮುಂಚೆ ಫಸ್ಟ್ ವಿಕ್ಟಿಮ್ ಸತ್ಲಲ್ಲ, ಆ ಹುಡುಗಿ ಸಾಯೋದಕ್ಕೂ ಮುಂಚೆ ಇವನು ಆ ಹೋಟೆಲ್ ಕಡೆ ಹೋಗ್ ಬಂದಿರೋ ಫುಟೇಜಸ್ ಎಲ್ಲ ಸಿಕ್ಕಿದೆ. ಇನ್ ಇದ್ರಿಂದಾನೇ ಗೊತ್ತಾಗಲ್ವಾ ಅವನೇ ಸಾಯಿಸಿರ್ತಾನೆ ಅಂತ. ಸ್ಪಾಟ್ ಅಲ್ಲೇ ಇದ್ದಿರೋ ನಮ್ಮ ಪೊಲೀಸು ಅಂದ್ರೆ ನಮ್ ಹೀರೋ ಅವನ್ಗೆ ಕಾಲ್ ಮಾಡಿ ಬಾಪ ರಾಜ ಅಂತ ಹೇಳಿ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಇದಾರೆ. ಹೆಂಗೋ ಅಷ್ಟು ಟ್ರಿಕ್ ಆಗಿ ನೀನ್ ಮಾಡಿರೋ ಕೊಲೆನ ಡಾಕ್ಟರೇ ಮಾಡಿರೋದು ಅಂದ್ರೆ ನಮ್ ಹೀರೋನ್ ಅವ್ರ ತಂದೆನೇ ಮಾಡಿರೋದು ಅಂತ ಹೇಳಿ ಒಪ್ಸಿ ನೀನ್ ಸುಮ್ನೆ ಇದೆಯಾ, ಅವ್ರ ಹೆಂಗೋ ಸರೆಂಡರ್ ಆದ್ರು ಅಂತ ಕೇಳಿದಾಗ, ಅಂದ್ರೆ ಇವಾಗ ಇವ್ರು ಕೇಳ್ತಾರೋ ಅರ್ಥ ಏನು, ನೀನೇ ಕೊಲೆ ಮಾಡಿರೋದು ಅಂತ ಕನ್ಫರ್ಮ್ ಮಾಡಿತಾನೆ. ಅದಕ್ಕೆ ಈ ಚೀಫ್ ಡಾಕ್ಟರ್ಗೆ ಟೆನ್ಷನ್ ಆಗೋಯ್ತು, ನಾನೇ ಕೊಲೆ ಮಾಡಿರೋದು ಅಂತ ನೀವ್ ಹೆಂಗ್ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದೀರಾ, ನಿಮ್ ಹತ್ರ ಪ್ರೂಫ್ ಏನಾದ್ರು ಇದೆಯಾ ಅಂದಾಗ ಬಾಯಿ ಮುಚ್ಕೊಂಡಿರೋ ಪ್ರೂಫ್ ಬೇರೆ ಕೇಳ್ತಾನೆ. ನೀನೇ ಕೊಲೆ ಮಾಡಿರೋದು ಅಂತ ನನ್ಗೆ ಗೊತ್ತು, ಆದ್ರೆ ಒಪ್ಕೊಂಡಿರೋದಂತೂ ಆ ಡಾಕ್ಟರ್ ಅಂತದ್ ಏನೋ ಹೇಳಿ ನೀನ್ ಒಪ್ಪಿಸ್ದೆ, ಎಲ್ಲಾ ಇನ್ಫಾರ್ಮೇಶನ್ ಹೇಳಿದ್ಯಾ ಸರಿ, ಅಟ್ಲೀಸ್ಟ್ ನಾನು ನೀಡಲಲ್ಲಿ ಚುಚ್ಚಿರೋದು 2 ಟೈಮ್ ಅಂತಾದ್ರೂ ಹೇಳ್ಕೊಟ್ಟ, ಅದು ಇಲ್ಲ 1 ಟೈಮೇ ಚುಚ್ಚಿರೋದು ಅಂತ ಹೇಳಿ ಸಿಕ್ಕಾಕೊಂಡಲ್ವಾ ಡಾಕ್ಟರ್ ಅನ್ನೋ ತರ ಹೇಳ್ತಾರೆ. ಅವಾಗ ಇವ್ನ ಮುಖ ರಿಯಾಕ್ಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಸಾಲದಕ್ಕೆ ಇವರೇ ಹೇಳ್ತಾರೆ, ಈಗೀಗ ಅಕ್ಯುಪಂಚರ್ ಕಲ್ತ್ಕೊಳ್ತಾ ಇರೋರಾದ್ರೆ ಕರೆಕ್ಟ್ ಆಗಿ ಎಲ್ ಚುಚ್ಚಿದ್ರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಒಂದ್ ಹತ್ರ ಚುಚ್ಚಿದ್ಯಾ ಪ್ರಾಣ ಹೋಗಿಲ್ಲ ಅಂತ ಮತ್ತೆ ಇನ್ನೊಂದ್ ಹತ್ರ ಚುಚ್ಚಿದ್ಯಾ, ಅದೇ ತಾನೇ ನಿಜ ಅನ್ನೋ ತರ ಕೇಳ್ತಾರೆ. ಇವಾಗ ಅವ್ನ್ ಬಾಯ್ ಬಿಡ್ತಾ ಇಲ್ಲ, ಅವ್ನ್ ಸುಮ್ನೇನೆ ಇರ್ತಾನೆ. ಇವ್ರು ಕೇಳ್ತಾರೆ, ಯಾಕಂದ್ರೆ ಆ ಹುಡುಗಿ ಸತ್ತಿರೋ ಟೈಮ್ ಅಲ್ಲಿ ನೀನ್ ಆ ಕಡೆ ಹೋಗಿದೀಯಾ, ಅದಕ್ಕೂ ಮೇಲೆ ನಾನ್ ಫಸ್ಟ್ ನಿನ್ ಹತ್ರ ಇನ್ವೆಸ್ಟಿಗೇಟ್ ಮಾಡಕ್ ಬಂದಾಗ ಈ ನಿಜನ ನೀನ್ ನನ್ನ ಹತ್ರ ಹೇಳಲೇ ಇಲ್ಲ, ಹೋಟೆಲ್ ಕಡೆ ನೀನ್ ಹೋಗಿದ್ದೇನೋ ನಿಜಾನೇ ನೀನ್ ನನ್ನ ಹತ್ರ ಹೇಳಿಲ್ಲ, ಏನ್ ನಡೀತು, ಏನ್ ನಿಜ ಹೇಳು ಬಾಯ್ ಬಿಡು ಅಂತ ಕೇಳ್ತಾರೆ. ಆಗ ಅವ್ನ್ ತುಂಬಾನೇ ಡಲ್ ಆಗ್ಬಿಟ್ಟ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಆ ಹುಡುಗಿ ಸತ್ತ ಮೇಲೆ ನಡೆದಿರೋ ವಿಷಯ ಇದು. ಎಷ್ಟೇ ಈ ಚೀಫ್ ಡಾಕ್ಟರ್ ನಮ್ ಹೀರೋನ್ ಅವರ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಅವ್ರ ಅಪ್ಪ ಜೊತೆ ಕೆಲಸ ಮಾಡ್ತಾ ಇರೋರಾದ್ರೆ ಕೂಡ ಅದವ್ರ ಮಗಾನೇ ಅನ್ನೋ ವಿಷಯ ನಮ್ ಹೀರೋನ್ ಅವ್ರ ಅಪ್ಪಗೆ ಗೊತ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಇವರ ವಿಲೇಜ್ ಅಲ್ಲಿ ಇರ್ಬೇಕಾದ್ರೆ ಆ ಹುಡುಗಿನ ತುಂಬಾನೇ ಇಷ್ಟಪಟ್ಟಿದ್ರು, ಪ್ರಾಣಕ್ಕೂ ಮೀರಿ ಅವಳನ್ನ ಇಷ್ಟ ಪಡ್ತಾ ಇದ್ರು. ಆದ್ರೆ ಸಮಯ ಸಂದರ್ಭ ಇವ್ರ ಸಿಟಿಗೆ ಬಂದ್ಮೇಲೆ ಇವ್ರ ಓದ್ಗೆ ಹೆಲ್ಪ್ ಆಗುತ್ತೆ ಅಂತ ಏನೋ ಅಥವಾ ದುಡ್ಡುಗೋಸ್ಕರ ಏನೋ ಹೀರೋನ್ ಅವ್ರ ಅಮ್ಮನ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ಆದ್ರೆ ಆ ವಿಲೇಜ್ ಅಲ್ಲಿರೋ ಹುಡುಗಿನ ಇಷ್ಟಪಟ್ಟಿದ್ದು ನಿಜಾನೇ ಅಲ್ವಾ. ಅವಾಗ ಅವಳ ಹತ್ರ ಇರೋ ಒಂದು ಬ್ಯಾಂಡ್ ಏನೋ ಮೋಸ್ಟ್ಲಿ ಅದು ಇವ್ರು ನೆನಪಾಗಿ ಇಟ್ಕೊಂಡಿದ್ರೇನೋ ಅದನ್ನ ಇಟ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಇವಾಗ ಒಳಗಡೆ ಬರೋ ಈ ಚೀಫ್ ಡಾಕ್ಟರ್ ಹೀರೋನ್ ಅವ್ರ ಅಪ್ಪ ಕೈಯಲ್ಲಿ ಇರುತ್ತಲ್ಲ ಅದೇ ತರ ಇನ್ನೊಂದು ಇವನ್ ಕೈಯಲ್ಲೂ ಇರುತ್ತೆ. ಅಷ್ಟೇ ಅಲ್ಲದೆ ಅವ್ರು ಇಷ್ಟ ಪಡ್ತಾ ಇರ್ಬೇಕಾದ್ರೆ ಆ ಹುಡುಗಿಗೆ ಒಂದು ಕ್ಲಿಪ್ ನ ಈಸ್ಕೊಟ್ಟಿರ್ತಾರೆ. ಆ ಟೈಮ್ ಅಲ್ಲಿ ಆ ಕ್ಲಿಪ್ ಕೂಡ ಇವಾಗ ಹುಡುಗ ತೋರಿಸ್ತಾನೆ, ಅಂದ್ರೆ ಈ ಡಾಕ್ಟರ್ ತೋರಿಸ್ತಾನೆ. ಇದನ್ನ ನೋಡಿ ನಮ್ ಹೀರೋನ್ ಅವ್ರ ಅಪ್ಪಗೆ ಸಖತ್ ಶಾಕು, ಇದೆಂಗೋ ನಿನ್ ಹತ್ರ ಬಂತು, ಈ ಐಟಮ್ಸ್ ಎಲ್ಲ ನಿನ್ಗೆ ಹೆಂಗೋ ಸಿಕ್ತು ಅಂತ. ಅವಾಗ ಅವ್ನು ನಿಜ ಹೇಳೋದು, ನಾನ್ ನಿಮ್ ಮಗನೇ ಅಂತ. ಮಗ ಅಂತ ಹೇಳ್ಬಿಟ್ಟು ನಿನ್ ಹತ್ರ ಪ್ರೀತಿ ಹಂಚ್ಕೊಳಕ್ಕೆ ಬಂದಿದೀನಿ ಅಂತ ಅನ್ಕೊಂಬೇಡ, ಅಪ್ಪನೂ ಇಲ್ಲ ಲಪ್ಪನೂ ಇಲ್ಲ. ನೀನ್ ನಮ್ಮನ್ನ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ನಮ್ಮಮ್ಮ ನನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ರು ಗೊತ್ತಾ, ನಾನು ಕಷ್ಟಪಟ್ಟಿದ್ದೀನಿ, ಅಮ್ಮನೂ ಕಷ್ಟಪಟ್ಟಿದ್ದಾರೆ. ಅವಾಗೆಲ್ಲ ನಿನ್ ಮೇಲೆ ನನ್ಗೆ ತುಂಬಾ ಕೋಪ ಬರೋದು, ನಿನ್ನೆಲ್ಲ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಅದ್ರ ಬಗ್ಗೆ ನಮ್ಮಮ್ಮಗೂ ಹೇಳಿದಾಗ ನಮ್ಮಮ್ಮ ಫಲೀರ್ ಅಂತ ನನ್ಗೆ ಒಂದು ಬಿಟ್ರು ಗೊತ್ತಾ,
ಅವಾಗ ನಮ್ಮಮ್ಮ ಪ್ರೀತಿನ ನಾನು ನೋಡಿದೆ. ನೀನ್ ಎಷ್ಟೇ ನಮ್ಗೆ ಮೋಸ ಮಾಡಿದ್ರೆ ಕೂಡ ನಮ್ಮಮ್ಮ ನಿಮ್ ಮೇಲೆ ಅಷ್ಟು ಪ್ರೀತಿನ ಇಟ್ಟಿದ್ರು. ಆದ್ರೆ ನಮ್ಮಮ್ಮ ಫೋಟೋ ಹಿಂದ್ಗಡೆ ಬರ್ದಿದ್ರು, ಯಾವ್ದೇ ಒಂದು ಹೆಣ್ಣು ನಿಮ್ ಹತ್ರ ಬರಕ್ಕೆ ಬಿಡಲ್ಲ ಅಂತ. ಆ ಫೋಟೋ ಬರ್ದು ಕಳಿಸ್ತಾ ಕೂಡ ನಾನ್ ಅವಾಗ ನಿಮ್ಮ ಅಮ್ಮನ ಜೊತೆನೆ ಇದ್ದೆ. ಅವಾಗೆ ಗೊತ್ತಾಯ್ತು ನಮ್ಮಮ್ಮ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಾ ಇದಾರೆ ಅಂತ. ಆದ್ರೆ ನೀವು ಅದನ್ನ ಲೆಕ್ಕಕ್ಕೆ ಇಟ್ಟಿಲ್ವಲ್ಲ. ನಮ್ಮಮ್ಮ ಇಷ್ಟ ಪಡೋ ತರ ಒಂದು ವಿಷಯನ ನಾನ್ ಯಾಕೆ ಭೂಮಿಯಿಂದ ಎರೇಸ್ ಮಾಡ್ಬೇಕು? ನಿನ್ನ ಸಾಯಿಸಿದ್ರೆ ನನ್ಗೆ ಕೋಪ ತಣ್ಣಗಾಗಲ್ಲ, ನಮ್ಮಮ್ಮ ಆಸೆನ ನೆರವೇರಿಸಿದ್ರೆ ನನ್ಗೆ ಕೋಪ ತಣ್ಣಗಾಗತ್ತಲ್ಲ. ನಮ್ಮಮ್ಮ ಬರ್ದಿದ್ದೆ ನಿನ್ ಪಕ್ಕದಲ್ಲಿ ಯಾವ್ದೇ ಒಂದು ಹೆಣ್ಣು ಬರಕ್ ಬಿಡಲ್ಲ ಅಂತ. ಅದಕ್ಕೆ ನೀವು ಆ ಹೋಟೆಲ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಆ ಹೋಟೆಲ್ ಗಡೆ ಹೋಗಿ ಅಕ್ಯುಪಂಚರ್ ನ ಯೂಸ್ ಮಾಡಿ ಅವಳನ್ನ ಸಾಯಿಸಿದೆ. ಅದಕ್ಕೆ ನಿಮ್ಮ ಟೇಬಲ್ ಮೇಲೆ ನೀವ್ ಯೂಸ್ ಮಾಡೋ ನೀಡಲ್ ನನ್ನೇ ತಗೊಂಡೋಗಿ ನಾನು ಅವಳನ್ನ ಸಾಯಿಸಿ ನನ್ ಕೋಪನ ತಣ್ಣಗ್ ಮಾಡ್ಕೊಂಡೆ. ಇದೇ ಆ ನೀಡಲ್ಲು. ಅಷ್ಟೇ ಅಲ್ಲ, ನೀನ್ ಹೆಂಡತಿಯಾಗಿರೋಳನ್ನ ಕೂಡ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಪಾಪ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ವಾ, ಇವತ್ತಲ್ಲ ನಾಳೆ ಸಾಯ್ತಾರೆ. ಅವರೇ ನೋವಲ್ಲಿ ನರಳಿ ಸಾಯವಾಗ ಇನ್ ಆತರ ವಯಸ್ಸಾಗಿರೋರ್ನ ಸಾಯಿಸಿ ನಾನ್ಯಾ ಪಾಪ ಕಟ್ಕೊಳ್ಳಿ, ಅದಕ್ಕೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಯಪ್ಪಾಗ ಇನ್ನೂ ಶಾಕು. ಮಗ ಅಂತ ಮುಂದೆ ಬಂದಿರೋದಕ್ ನಾನ್ ಸಂತೋಷ ಪಡ್ಬೇಕಾ ಅಥವಾ ನೀನ್ ಕೊಲೆ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿ ನಾನು ಬೇಜಾರ್ ಮಾಡ್ಕೋಬೇಕಾ? ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಆ ಟೈಮಲ್ಲಿ ನಿನ್ಗೂ ನಿಮ್ ತಾಯಿಗೆ ಮಾಡಿರೋದು ತುಂಬಾ ದೊಡ್ಡ ಪಾಪ ಕಣೋ. ನಾನು ಅದಕ್ಕೆ ಇವಾಗ ಕೂಡ ತುಂಬಾನೇ ಫೀಲ್ ಮಾಡ್ತಾ ಇದ್ದೀನಿ. ಆದ್ರೆ ಅವಾಗ ನನ್ ಸಿಚುವೇಶನ್ ಆತರ ಇತ್ತು, ಬೇರೆಯವಳನ್ನ ಮದ್ವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ಆದ್ರೆ ಯಾವತ್ತು ನಾನು ನಿಮ್ಮ ಅಮ್ಮನ್ನ ಮರ್ತಿಲ್ಲ ಕಣೋ ಅಂತ ಹೇಳ್ತಾರೆ. ತುಂಬಾ ಫೀಲ್ ಆಗ್ಬಿಟ್ರು. ಅವ್ನ್ ಹೇಳ್ತಾನೆ, ಅದಕ್ಕೇನ್ ಮಾಡಕ್ಕಾಗತ್ತೆ, ನಿಮ್ ಜವಾಬ್ದಾರಿನ ನೀವ್ ಕರೆಕ್ಟ್ ಆಗಿ ನೆರವೇರಿಸಬೇಕಾಗಿತ್ತು ಅಂತ. ಇವ್ರು ಹೇಳ್ತಾರೆ, ನಾನು ಇವಾಗ ಏನ್ ಮಾಡ್ಲಿ, ಈ ತರ ಕೊಲೆ ಮಾಡ್ಕೊಂಡ್ ಬಂದ್ ನಿಂತಿದ್ಯಲ್ವೋ ನೀನು ಅಂದಾಗ, ನೀವೇನ್ ಮಾಡ್ಬೇಕನ್ನೋ ವಿಷಯನ ಕೂಡ ನಾನೇ ಹೇಳ್ತೀನಿ. ನಿಮ್ ಮುಂದೆ 2 ಆಪ್ಷನ್ ಇಡ್ತೀನಿ. ಒಂದು, ನಾನ್ ಮಾಡಿರೋ ಕೊಲೆನ ನೀವೇ ಮಾಡಿದ್ದು ಅಂತ ಹೇಳಿ ಸರೆಂಡರ್ ಆಗಿ ಕೊಲೆ ಅಪವಾದನ ನಿಮ್ ಮೇಲೆ ಹಾಕೊಳ್ಳೋದು. ಇಲ್ಲ, ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ನಮ್ಮಮ್ಮನ್ನ ಚೀಟ್ ಮಾಡಿ ನಿಮ್ಮ ಕುರುಗಲ್ಲೇ ನಿಮ್ಮನ್ನ ನೆನ್ಸ್ಕೊಂಡ್ ನಮ್ಮಮ್ಮ ಹೆಂಗ್ ಸತ್ರೋ ಅದೇ ತರನೇ ನನ್ನನ್ನ ಪೊಲೀಸ್ ಅವ್ರ ಹತ್ರ ಹಾಕೊಟ್ಟು ನನ್ನನ್ನ ಜೈಲಲ್ಲಿ ಕೊಳಿಯೋ ಹೋಗಿ ಮಾಡೋದು. 2 ಆಪ್ಷನ್ ನಿಮ್ ಮುಂದೆ ಇದೆ ಅಂತ ಹೇಳ್ತಾರೆ. ಇನ್ ತಂದೆ ಮುಂದೆ ಈ ತರ ಹೇಳಿದ್ಮೇಲೆ ಯಾವ ತಂದೆ ಆದ್ರೂ ಒಪ್ಕೊಂತಾರ ಮಗನ ಜೈಲಿಗೆ ಕಳ್ಸಕ್ಕೆ? ಸರಿ ಆಯ್ತು, ನಾನೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆಗ್ತೀನಿ ಅಂತ ಇವ್ರು ಹೋಗಿ ಪೊಲೀಸ್ ಅವ್ರ ಹತ್ರ ಸರೆಂಡರ್ ಆಗಿರೋದು. ಬಟ್ ಎಷ್ಟೇ ಸರೆಂಡರ್ ಆದ್ರೂ ಈಗ ನಿಜ ಏನು ಅಂತ ಗೊತ್ತಾಯ್ತಲ್ವಾ? ಈ ಕೊಲೆಗೆ ಕಾರಣ ಆ ಚೀಫ್ ಡಾಕ್ಟರ್ ಅಂತಾನೆ ಗೊತ್ತಾಯ್ತಲ್ವಾ? ಸೊ ಇವಾಗ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಮ್ಮನ ಕೂಡ ರಿಲೀಸ್ ಮಾಡ್ಬಿಟ್ರು. ಸುಮ್ನೆ ಡೌಟ್ ಮೇಲೆ ತಾನೆ ಅರೆಸ್ಟ್ ಮಾಡಿದ್ದು. ಅದ್ರಲ್ಲೂ ಇವ್ರಿಗೀಗ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ, ಅವ್ರ ಡಿಪ್ರೆಷನ್ ಗೆ ಹೋಗೋದಕ್ಕೆ ಕಾರಣ ನಮ್ ಹೀರೋಯಿನ್ ಅವ್ರ ಅಪ್ಪನೇ ಅಂತ ಹೇಳಿದ್ರು. ಅದು ನಿಜಾನೇ ಅಲ್ವಾ? ಎಷ್ಟೇ ಅವರ ವಿಲೇಜ್ ಬಿಟ್ಟು ಬಂದು ಇವ್ರನ್ನ ಮದ್ವೆ ಮಾಡ್ಕೊಂಡಿದ್ರೆ ಕೂಡ ಇವಾಗವರ್ಗುನು ಅವರ ಫಸ್ಟ್ ಲವರ್ ನೆನಪಲ್ಲೇ ಇದ್ದಾರೆ. ಅವಾಗ ಅವ್ರು ಕೊಟ್ಟಿರೋ ಆ ಒಂದು ಚಿಕ್ಕ ವಿಷಯನ ಕೂಡ ಅವ್ರು ಇವಾಗವರೆಗೂ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇನ್ ಪಕ್ಕದಲ್ಲಿರೋ ಹೆಂಡತಿಗೆ ಗೊತ್ತಾಗದೆ ಇರುತ್ತಾ? ಅಂದ್ರೆ ಹೆಸರಿಗೆ ನಾಮಕವ್ಯಸ್ತೆ ಅಂತಾನೆ ನಾ ಮದ್ವೆ ಮಾಡ್ಕೊಂಡಿದ್ದಾರೆ ಹೊರತು ಅವ್ರ ಮನ್ಸಲ್ಲಿರೋ ಸ್ಥಾನ ನನಗೆ ಕೊಟ್ಟಿಲ್ಲ, ಅದನ್ನ ಬೇರೆ ಯಾರಿಗೋ ಕೊಟ್ಟಿದ್ದಾರೆ ಅಂತ ಹೇಳಿನೇ ಇಷ್ಟು ವರ್ಷದಿಂದ ಈ ಅಮ್ಮ ಕೊರ್ಗಿ ಮೈಯಲ್ಲಿ ಹತ್ರ ಒಂದು ಕಾಯಿಲೆನ ತಂದಿಟ್ಕೊಂಡ್ರು. ಹೆಂಗೋ ಈಗ ಸದ್ಯಕ್ಕೆ ಪ್ರಾಬ್ಲಮ್ ಎಲ್ಲ ಮುಗಿತು, ಕೊಲೆಗೆ ಅವನೇ ಕಾರಣ ಅಂತ ಗೊತ್ತಾಯ್ತು, ಅವನ್ನ ಜೈಲ್ಗೆ ಹಾಕಿದ್ದು ಆಯ್ತು. ಈಗ ಒಂದು 10 ತಿಂಗಳಾದ್ಮೇಲೆ ತೋರಿಸ್ತಾರೆ ಇವನು ಇಂಟೆನ್ಷನಲ್ ಆಗಿ ಕೊಲೆ ಮಾಡಿದ್ದಾನೆ ಅನ್ನೋ ವಿಷಯ ಗೊತ್ತಾದಾಗ ಇವನ್ಗೆ ಡೆತ್ ಪೆನಾಲ್ಟಿನೇ ಕೊಟ್ಟಿದ್ದಾರೆ, ಕೋರ್ಟ್ ಕಡೆಯಿಂದ ಬಂದಿರೋ ಆರ್ಡರ್. ಈಗ ಅವ್ನ್ ಜೈಲಲ್ಲಿ ಇರ್ಬೇಕಾದ್ರೆ ನಮ್ ಹೀರೋನ ನೋಡ್ಬೇಕು ಅಂತ ಕರೆದಿರ್ತಾನೆ. ಏನಿಲ್ಲ ಸರ್, ನನ್ಗೊಂದು ಹೆಲ್ಪ್ ಮಾಡ್ಬೇಕಾಗಿತ್ತು, ಅದು ನಿಮ್ ಕೈಲ್ ಮಾತ್ರನೇ ಮಾಡಕ್ ಸಾಧ್ಯ. ನಮ್ಮಪ್ಪ ನಮಗೆ ಚೀಟ್ ಮಾಡ್ಬಿಟ್ರು, ನಮ್ಮನ್ನ ಯಾಮಾರಿಸ್ಬಿಟ್ರು ಅಂತ ಗೊತ್ತಾದಾಗ ನಮ್ಮಪ್ಪನ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಇವಾಗವರೆಗೂ ಅಯ್ಯಪ್ಪ ನಮ್ಮಮ್ಮನ ನೆನ್ಪಲ್ಲೇ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಸಾಯಿಸ್ಬೇಕು ಅಂತ ನನ್ಗ ಅನ್ಸ್ಲಿಲ್ಲ. ಅಷ್ಟೇ ಅಲ್ದೆ ನಮ್ಮಮ್ಮ ಬದುಕಿರೋವರ್ಗುನು ಅಷ್ಟೇ ನಮ್ಮಪ್ಪನ ನೋಡ್ಬೇಕು ಅನ್ನೋ ಆಸೆನಲ್ಲೇ ಸತ್ತೋದ್ರು. ಅದಕ್ಕೆ ಒಂದೇ ಒಂದ್ಸತಿ ಅವ್ರನ್ನ ನಮ್ಮಮ್ಮ ಗೋರಿ ಹತ್ರ ಕರ್ಕೊಂಡ್ ಹೋಗ್ತೀರಾ, ಹಂಗಾದ್ರೂ ನಮ್ಮಮ್ಮನ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಗುತ್ತೆ, ಲಾಸ್ಟ್ ಅಂಡ್ ಫೈನಲ್ ಆಗಿ ನಾವ್ ಅಪ್ಪನ್ ಮುಖ ನೋಡ್ದಂಗಾದ್ರೂ ಇರುತ್ತೆ ಅಂತ ಹೇಳಿದಾಗ ಅದು ತುಂಬಾ ಕಷ್ಟಪ್ಪ, ಆ ಆಸೆ ನೆರವೇರಲ್ಲ ಅಂತ ಅನ್ಕೋ. ಯಾಕಂದ್ರೆ ನಿಮ್ಮಪ್ಪ ನಿಮ್ಮ ಈ ಪರಿಸ್ಥಿತಿಗೆ ಅವ್ರ ಕಾರಣ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾ ಇದ್ರು. ಒಂದು ವೇಳೆ ನಿಮ್ಮನ್ನ ಆ ಟೈಮಲ್ಲಿ ಅವ್ರು ಚೀಟ್ ಮಾಡದೇ ಇದ್ದಿದ್ರೆ ಈಗ ನೀನು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದೆ ಅಲ್ವಾ? ನಿಮ್ಮ ಅಮ್ಮನ್ ಸಾವುಗೂ ಅವರೇ ಕಾರಣ, ನಿನ್ನ ಈ ಪರಿಸ್ಥಿತಿಗೂ ಅವ್ರನ್ನೇ ಕಾರಣ ಅಂತ ಹೇಳಿ ಕೊರ್ಗಿ ಒಂದ್ ಫೈನ್ ಡೇ ಅದೇ ಅಕ್ಯುಪಂಚರ್ ಮುಖಾಂತರ ಅದೇ ಎಲಾಂಗೇಟೆಡ್ ನೀಡಲ್ ನ ಇಟ್ಕೊಂಡು ಅವರೇ ಸತ್ತೋದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋನೇ ಕೇಳ್ತಾನೆ, ಸರಿಪಾ ನೀನು ಇಷ್ಟು ಚೆನ್ನಾಗಿ ಓದ್ಕೊಂಡಿದ್ಯಾ, ಒಳ್ಳೆ ಡಾಕ್ಟರ್ ಬೇಡ, ನಿನ್ ಇನ್ನು ಎಷ್ಟೊಂದು ಒಳ್ಳೆ ಫ್ಯೂಚರ್ ಇದೆ, ನಿನ್ನಲ್ಲಿ ಈ ತರ ಒಂದು ಪ್ರಾಬ್ಲಮ್ ಎಲ್ಲ ಇತ್ತು, ಅದಕ್ಕೋಸ್ಕರ ನಾನು ಅವಳನ್ನ ಸಾಯಿಸ್ದೆ ಅಂತ ಈ ಡೆತ್ ಪೆನಾಲ್ಟಿಗೆ ನೀನು ರೀ ಅಪೀಲ್ ಮಾಡಿರ್ಬೋದಲ್ವಾ? ಅಟ್ಲೀಸ್ಟ್ ಶಿಕ್ಷೆ ಕಡಿಮೆ ಆಗಿ ಒಂದು ಒಳ್ಳೆ ಜೀವನ ನಿನ್ಗೆ ಮುಂದೆ ಇರ್ತಾ ಇತ್ತಲ್ವಾ ಅಂದಾಗ, ಇಲ್ಲ ಸರ್, ಸುಮಾರು ವರ್ಷ ನಮ್ಮಮ್ಮ ಪಾಪ ಒಬ್ಬೊಂಟಿಗೆ ಇದ್ಬಿಟ್ಲಲ್ಲ, ಮೇಲೇನು ಒಬ್ಳೇ ಇರ್ತಾಳೆ, ಅವಳ ಜೊತೆಗೆ ಯಾರು ಇರೋದಿಲ್ಲ, ನನಗೆ ಈ ದಂಡನೆ ಓಕೆನೆ, ನಾನ್ ಸತ್ ಮೇಲೆ ಹೋಗಿ ನಮ್ಮಮ್ಮನ ಜೊತೆ ಇರ್ತೀನಿ, ಇನ್ನಾದ್ರೂ ನಮ್ಮಮ್ಮ ನಾನು ಅಲ್ಲಿ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಪಾಪ ತುಂಬಾ ಫೀಲ್ ಮಾಡಿ ಹೇಳ್ತಾನೆ. ಇದಕ್ ಮೇಲೆ ನಮ್ಮ ಪೊಲೀಸ್ ಆಫೀಸರ್ಗೆ ಅಂದ್ರೆ ನಮ್ ಹೀರೋಗೆ ಹೇಳಕ್ ಏನಿರುತ್ತೆ, ಅವ್ರ ಅಲ್ಲಿಂದ ಯೋಚನೆ ಮಾಡ್ಕೊಂಡ್ ಬರ್ತಾರೆ. ನಿಜವಾಗ್ಲೂ ಕೇಸಲ್ಲಿ ನಾನ್ ಗೆದ್ದಿದ್ದೀನ, ಒಂದ್ ಅಮಾಯಕನ ನಾನು ಏನಾದ್ರು ಸಿಕ್ಕಾಕಿಸ್ಬಿಟ್ನಾ, ಅವ್ನ್ ಕೋಪ ನ್ಯಾಯವಾದದ್ದೇ ಅಲ್ವಾ, ತಪ್ಪು ಮಾಡಿದ್ಯಾರೋ, ಫೀಲ್ ಮಾಡಿದ್ಯಾರೋ, ಸತ್ತಿದ್ಯಾರೋ, ನಿಜವಾಗ್ಲೂ ನನ್ಗೆ ಕೇಸಲ್ಲಿ ಜಸ್ಟಿಸ್ ಕೊಡಕ್ ಆಯ್ತಾ ಅನ್ನೋ ತರ ಒಂದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲೇ ನಮ್ ಹೀರೋ ಹೊರಗಡೆ ಬರ್ತಾನೆ ಈ ಮೂವಿಗೆ ಒಂದು ಎಂಡ್ ಕಾರ್ಡ್ ನ ಹಾಕಿದ್ದಾಯ್ತು. ಸೊ ಈ ಮೂವಿ ಯಾವ ತರ ಇತ್ತು, ಎಲ್ರು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಮೂವಿನ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಏನು ಮತ್ತೆ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದೀನಿ ಅದೆಲ್ಲದನ್ನು ಮರಿದೆ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಅಂಡ್ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ, ಹೈಪ್ ಕೂಡ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ.
ಥ್ಯಾಂಕ್ ಯು.